ಧಾರವಾಡಿಂದ ಒಂದು 15 ಮೀಟ್ರ್ ಮಣ್ ರೋಡ್ ಇದು. ಏನು ಹೋಗ್ತಾ ಇದ್ದೀವೋ ಇದು ಮಣ್ ರೋಡ್. ಧಾರವಾಡಿಂದ ಒಂದು 15ರಿಂದ 20 ಮೀಟ್ರ್ ಮಣ್ ರೋಡ್ ಇದು. ಹೊಂದಾಣಿಕೆ ರೋಡ್ ಇದು, ಹೊಂದಾಣಿಕೆ ರಸ್ತೆ ಇದು. ಈಗೇನು ಹೋಗ್ತಾ ಇದ್ದೀವೋ ಇದು ಮಣ್ ರೋಡ್. ನಕಾಸೆ ರೋಡು ಅಂತ ಹೇಳ್ತಾರೆ. ಪೇಪರ್ ಇನ್ನೂ ಕೈ ಕೊಟ್ಟಿಲ್ಲ, ಪೇಪರ್ ನೋಡಿಲ್ಲ. ನನ್ನ ಪ್ರಕಾರ ಇದು ಹೊಂದಾಣಿಕೆ ರೋಡ್ ಇರಬೇಕು. ಹೊಂದಾಣಿಕೆ ರೋಡಿಂದ ಬಂದರೆ ಇದೇ ಬಂದರೆ ಧಾರವಾಡಿಂದ ಒಂದು 20 ಮೀಟ್ರ್ ಈ ಮಣ್ ರೋಡಲ್ಲೇ ಬಂದರೆ ನಕಾಸೆ ರೋಡು ಅಂತ ಹೇಳವ್ರೆ. ನನಗಿನ್ನೂ ಪೇಪರ್ ಕೊಟ್ಟಿಲ್ಲ. ನನ್ನ ಪ್ರಕಾರ ಇದು ಹೊಂದಾಣಿಕೆ ರಸ್ತೆ ಇರ್ಬೋದು ಅಂತ ಕಟ್ತೀನಿ ನಾನು. ಈ ಹೊಂದಾಣಿಕೆ ರಸ್ತೆ ನಕಾಸೆ ರಸ್ತೆ ಇರ್ಬೋದು, ಯಾವುದೇ ಇರ್ಬೋದು, ರೋಡ್ ಆಗಿದೆ. ಈ ರೋಡಿಂದ ಬಂದರೆ ಜಾಗ ಇದೆ. ಇಲ್ಲೇನು ಕಾಣ್ತಾ ಇದೆಯಾ, ಅಲ್ಲೇ ಮೇಲ್ಗಡೆ ಆ ನದಿ ಹುಲ್ ಕಾಣ್ತಾ ಇದಲ್ಲ, ಆ ನದಿ ಹುಲ್ ಸೇರಿಸ್ಕೊಂಡಂಗೆ ಅಲ್ಲಿ ಮುಂದೆ ನದಿ ಹುಲ್ಲು. ಹೀಗೆ ಬಂದರೆ ಕೆಳಗಡೆಗೆ ಕೆರೆ ಇದೆ. ಅಲ್ಲಿ ಕೆರೆ ಹೊಂದ್ಕೊಂಡಂಗೆ ಜಾಗ ಇದು. ಕೆರೆಗೆ ಹೊಂದ್ಕೊಂಡಿರುವಂಥ ಜಾಗ ಇದು. ಈ ರೋಡು ಇವ್ರ ಜಮೀನಿಗೆ ಲಾಸ್ಟ್ ಎಂಡು. ಈ ರೋಡು ಇವ್ರ ಜಮೀನಿಗೆ ಲಾಸ್ಟು. ಮುಂದೆ ಕೆರೆ ಇರೋದ್ರಿಂದ ಮಾಡ್ಕೊಂಡಿಲ್ಲ ಇವ್ರ ಜಮೀನು ಮಾಡ್ಕೊಂಡಿದ್ದಾರೆ. ಇದು ವಿಸ್ತೀರ್ಣ ಬಂದು 3 ಎಕರೆ 8 ಕುಂಟೆ. 3 ಎಕರೆ 8 ಕುಂಟೆ ವಿಸ್ತೀರ್ಣ ಇದು. ಒಂದು ಕುಂಟೆಗೆ 1,30,000 ಹೇಳ್ತಾರೆ. ಕೂತ್ಕೊಂಡ್ರೆ ನೆಗೋಷಿಯಬಲ್ ಆಗುತ್ತೆ. ಒಂದು ಕುಂಟೆಗೆ 1,30,000 ಹೇಳ್ತಾರೆ. ಕೂತ್ಕೊಂಡ್ರೆ ನೆಗೋಷಿಯಬಲ್ ಆಗುತ್ತೆ. ಧಾರವಾಡಿಂದ 20 ಮೀಟ್ರ್ ಮಣ್ ರೋಡು ನೋಡಿ. ಇವರೇ ಹೊಡ್ಕೊಂಡು ಕಾರ್ ತೆರಿಕೊಳ್ಳೋಕ್ಕೆ ಮಾಡೋಕ್ಕೆ ಎಲ್ಲ ಮಣ್ಣು ಹೊಡಿದಿದ್ದಾರೆ ನೋಡಿ. ಇದೇನು ಕಾಣ್ತದೆ ನದಿ ಹುಲ್ಲು, ಆ ಒಡಕೆ, ಆ ಮೇಲ್ಗಡೆ ಬದ, ಆ ಒಡಕೆ ಸೇರಿಸ್ಕೊಂಡಂಗೆ 3 ಎಕರೆ 8 ಕುಂಟೆ ಇದು. 3 ಎಕರೆ 8 ಕುಂಟೆ. ಕೆಳಗಡೆ ಕಾಣೋದಲ್ಲ ಕೆರೆ ಅದು ಕೆರೆ. ಒಂದು ಕುಂಟೆಗೆ 1,30,000 ಹೇಳ್ತಾರೆ. ಕೂತ್ಕೊಂಡ್ರೆ ನೆಗೋಷಿಯಬಲ್ ಆಗುತ್ತೆ. ಈ ಜಾಗಕ್ಕೆ ದುರ್ಗದಿಂದನೂ ಬರ್ಬೋದು, ದುರ್ಗಕ್ಕೂ ಹತ್ರ ಆಗುತ್ತೆ. ಮದ್ದೂರಿಂದ ಬರ್ಬೋದು, ಇತ್ತಾಗ ನಾಮಂಗಲ ರೋಡಿಂದನೂ ಬರ್ಬೋದು. ದುರ್ಗ ನಾಮಂಗಲ ರೋಡ್ ಇದೆಯಲ್ಲ, ಅಲ್ಲಿಂದನೂ ಬರ್ಬೋದು. ಮದ್ದೂರಿಂದನೂ ಬರ್ಬೋದು, ಕುಣಿಗಲ್ ಮದ್ದೂರು ರೋಡಿಂದನೂ ಬರ್ಬೋದು. ಸುತ್ತ ರೋಡ್ ಇದೆ ಇದಕ್ಕೆ. ಯಾವ ಕಡೆಯಿಂದ ಬೇಕಾದ್ರೆ ಬರ್ಬೋದು. ಮದ್ದೂರಿಗೆ ಒಂದು 20 ಕಿಲೋಮೀಟ್ರ್ ಆಗುತ್ತೆ. ಮದ್ದೂರಿಗೆ 18ರಿಂದ 20 ಕಿಲೋಮೀಟ್ರು. ಕೊಪ್ಪದಿಂದ ನಿಯರ್ ಆಗುತ್ತೆ. ದುರ್ಗ ನಾಮಂಗಲ ರೋಡಿಂದ ನಿಯರ್ ಆಗುತ್ತೆ. ನೋಡಿ, ಜಾಗ ತುಂಬ ಚೆನ್ನಾಗಿದೆ. ಲೊಕೇಶನ್ ತುಂಬ ಚೆನ್ನಾಗಿದೆ. 3 ಎಕರೆ 8 ಕುಂಟೆ. ತೋಟ ಮಾಡ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿದೆ. ನೀರು ಪಕ್ಕದಲ್ಲೇ ಕೆರೆ ಇರೋದ್ರಿಂದ ನೀರು ಸೋರ್ಸು ಚೆನ್ನಾಗಿರ್ತದೆ. ಬೋರಲ್ಲಿ ಏನು ತೊಂದರೆ ಇಲ್ಲ. ಜಾಗ ಇಷ್ಟ ಆದರೆ ಓಕೆ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸರ್.